ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ಅಮ್ಮನ ನೆರವು ಅಕ್ಷರಕ್ಕೂ ನೆರಳಾಗಿದೆ ಶಾಸಕ ವಿ ಸುನಿಲ್ ಕುಮಾರ್. ಶ್ರೀಯುತ ಅವಿನಾಶ್ ಜಿ ಶೆಟ್ಟಿ ಸಾರಥ್ಯದ ಅಮ್ಮನ ಸವಿನೆನಪನ್ನು ಹೊತ್ತು ಸಾಗುವ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ಯಾರೂ ಊಹಿಸಲಾಗದ ರೀತಿಯಲ್ಲಿ ಕಾರ್ಯಪ್ರವೃತ್ತವಾಗಿದ್ದು ಶ್ಲಾಘನೀಯ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬರುತ್ತಿದೆ. ಮನುಷ್ಯನ ಹೊಟ್ಟೆಗೆ ಒಂದು ಹೊತ್ತು ಊಟಕ್ಕೆ ಕಡಿಮೆಯಾದರೂ ಸಮಸ್ಯೆಯಾಗದು. ಆದರೆ ಜ್ಞಾನದ ಹಸಿವಿನಿಂದ ಮನುಷ್ಯ ಕೊರಗಬಾರದು. ಆ ನಿಟ್ಟಿನಲ್ಲಿ ಬಡ ವಿದ್ಯಾರ್ಥಿಗಳ ಪಾಲಿನ ಆಶಾ ಕಿರಣವಾಗಿ ಅವಿನಾಶ್ ರವರು ಅಮ್ಮನ ಹೆಸರಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಕಾರ ನೀಡುತ್ತಾ ವಿದ್ಯೆಗೆ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಬೈಲೂರು ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ಗುರುವಾರ ನಡೆದ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ಶಾಸಕ ಸುನಿಲ್ ಕುಮಾರ್ ಅವರು ಅವಿನಾಶ್ ಶೆಟ್ಟಿ ಅವರನ್ನು ಶ್ಲಾಘಿಸಿದರು. ರೀತಿ ಟ್ರಸ್ಟ್ಗಳನ್ನು ನಿರ್ಮಾಣ ಮಾಡಿ ಸಮಾಜಮುಖಿಯಾದಂತಹ ಆಲೋಚನೆಗಳನ್ನು ಮಾಡುವಂತದ್ದೇ ಬಹಳ ಅಪರೂಪದ ಸಂಗತಿ. ಜ್ಞಾನಸುಧ ಶಿಕ್ಷಣ ಸಂಸ್ಥೆ ಕಾರ್ಕಳದ ಸುಧಾಕರ್ ಶೆಟ್ಟಿ ಅವರು ಮಾತನಾಡುತ್ತಾ 16 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ನೀಡುವುದರ ಹಿಂದೆ ಉದಾತ್ತವಾದ ಆಶಯವಿದ್ದು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ಒಂದು ನೀವು ಆ ಹಣವನ್ನು ತೆಕ್ಕೊಂಡು ಅದು ಹಣ ಅಂತ ತಗೊಳ್ಳುವ ಬದಲಿಗೆ ಅದೊಂದು ಆಶೀರ್ವಾದ ಅವರ ಅಮ್ಮಂದು ಅಂತ ತೆಕೊಂಡ್ರೆ ನಿಮ್ಮ ಬದುಕು ಬಹಳ ಸುಂದರ ಆಗ್ತದೆ. ಮತ್ತೆ ನೀವು ಸಂಪಾದನೆ ಮಾಡುವಾಗಲೂ ನಿಮ್ಮ ಅಮ್ಮನನ್ನು ನೆನಪು ಮಾಡಿಕೊಂಡು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಪ್ರಜ್ಞೆಯನ್ನು ನಿಮ್ಮಲ್ಲಿ ಈ ಸಣ್ಣಂದಿನಲ್ಲೇ ಹುಟ್ಟು ಹಾಕುವಂತ ಪ್ರಯತ್ನ ಅಂತ ನಾನು ತಿಳ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಅವಿನಾಶ್ ಜಿ ಶೆಟ್ಟಿ, ಉದ್ಯಮಿ ಚಂದ್ರಶೇಖರ್ ಶೆಟ್ಟಿ, ಕೃಷ್ಣರಾಜ್ ಹೆಗಡೆ, ಸುಮಿತ್ ಶೆಟ್ಟಿ ಬೈಲೂರು, ಲಯನ್ಸ್ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಕ್ಲಾಸ್ 1 ಗುತ್ತಿಗೆದಾರ ಪ್ರಸನ್ನ ಶೆಟ್ಟಿ, ಜಯಪ್ರಕಾಶ್ ಶೆಟ್ಟಿ ಪೂನಾ, ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಸ್ಟೀವನ್ ಡಿಸೋಜಾ ಭಾಗವಹಿಸಿದ್ದರು. ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸೀತಾರಾಮ್, ಪ್ರೌಢಶಾಲಾ ಶಿಕ್ಷಕರಾದ ನಾಗರಾಜ್ ಉಪಸ್ಥಿತರಿದ್ದರು. 13 ಪಿಯುಸಿ ವಿದ್ಯಾರ್ಥಿಗಳಿಗೆ ತಲಾ 10,000, 32 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಗೂ 1 ಶಾಲೆಗೆ ತಲಾ 10,000 ನೆರವು ಕಾರ್ಯಕ್ರಮದಲ್ಲಿ ಹಸ್ತಾಂತರಿಸಲಾಯಿತು. ಶಿಕ್ಷಕರಾದಂತಹ ರಾಜೇಂದ್ರ ಭಟ್ಕೆ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ನಿವೃತ್ತ ಶಿಕ್ಷಕ ವಸಂತ ಎಂ ವಂದಿಸಿದರು.